ಇವಾಗ ನಾವು ತಯಾರಿಸಿರುವ ಈ ಮಾದರಿಯಲ್ಲಿರುವ ಪ್ರತ್ಯೇಕ ವಿಭಾಗಗಳನ್ನು ವಿವರಿಸುತ್ತೇವೆ. ಇದು ನಮ್ಮ ಮಾದರಿಯ ಚಿತ್ರಣ. ಇದರಲ್ಲಿ ಮುಂದುಗಡೆ ನೊಗಕ್ಕೆ ನಾವು ರೇಡಿಯಂ ಸ್ಟಿಕ್ಕರ್ ಅನ್ನು ಅಳವಡಿಸಿದ್ದೇವೆ. ಇದರಿಂದ ಮುಂದೆ ಬರುತ್ತಿರುವ ವಾಹನಕ್ಕೆ ಎತ್ತಿನ ಗಾಡಿಯ ವೀಕ್ಷಣೆ ಸಿಗುತ್ತದೆ ಮತ್ತು ನಾವು ಎತ್ತಿನ ಗಾಡಿಯನ್ನು ಸಿಟಿಯಲ್ಲಿ ಆಟೋದ ರೀತಿ ಬಳಸಲು ಯೋಗ್ಯವಾಗುವಂತೆ ಮಾಡಿರುತ್ತೇವೆ. ಇದು ಆಟೋಮೆಟಿಕ್ ಹಗ್ಗ ತೆಗೆಯುವ ಯಂತ್ರ. ರೈತರು ಎತ್ತುಗಳ ಹಗ್ಗವನ್ನು ಆಟೋಮೆಟಿಕ್ ಆಗಿ ಅವರ ಕೂತ ಸ್ಥಳದಲ್ಲೇ ತೆಗೆಯಬಹುದು. ಇದು AC. ಇದರಲ್ಲಿ ನೀರು ತುಂಬಿಸಿ ಗಾಡಿ ಮುಂದೆ ಹೋದಾಗ ಗಾಳಿ ಫ್ಲೋ ಆಗಿ ಏರ್ ಕೂಲ್ ಆಗಿ ಮುಂದೆ ಪಾಸ್ ಆಗುತ್ತೆ. ಇದು ಮಿರರ್. ಮತ್ತು ಇಲ್ಲಿ ಹಗ್ಗ ತೆಗೆಯುವ ಯಂತ್ರ ಮತ್ತು ಇದು ಥರ್ಡ್ ವೀಲ್. ಇದರಿಂದ ಎತ್ತುಗಳ ಮೇಲೆ ಭಾರ ಬೀಳುವುದಿಲ್ಲ. ಆಮೇಲೆ ಎತ್ತಿನ ಗಾಡಿಯನ್ನು ನಿಲ್ಲಿಸಲು ಬ್ರೇಕನ್ನು ಅಳವಡಿಸಿದ್ದೇವೆ. ಆಮೇಲೆ ಎತ್ತುಗಳಿಗೆ ನೆರಳನ್ನು ಸಹ ಮಾಡಿದ್ದೇವೆ. ಇದು ಬ್ಯಾಕ್ ಲೈಟ್ ಮತ್ತು ಫ್ರಂಟ್ ಲೈಟ್ ಇಂಡಿಕೇಟರ್ಗಳ ಸ್ವಿಚ್. ಇದು ಸೋಲಾರ್ ಪ್ಯಾನಲ್. ಇದರಿಂದ ಸೌರಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸಿ ಅದನ್ನು ಬ್ಯಾಟ್ರಿಯಲ್ಲಿ ಸ್ಟೋರ್ ಮಾಡಿ ನಮಗೆ ಬೇಕಾದ ಸಂದರ್ಭದಲ್ಲಿ ಉಪಯೋಗಿಸಬಹುದು. ಇದು ಡೈನಮೋ ಇಂದ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುವ ಮಾದರಿ. ಇದರಲ್ಲಿ ಡೈನಮೋ ಅನ್ನು ವೀಲಿಗೆ ಅಳವಡಿಸಿದ್ದೇವೆ. ಇದರಿಂದ ಬಂದ ಶಕ್ತಿಯನ್ನು ಬ್ಯಾಟ್ರಿಯಲ್ಲಿ ಸ್ಟೋರ್ ಮಾಡಿ ಆಮೇಲೆ ಉಪಯೋಗಿಸಬಹುದು. ಹಾಗೂ ನಾವು ಎತ್ತಿನ ಗಾಡಿಯ ಮೇಲೆ ಎತ್ತುಗಳಿಗೆ ನೆರಳು ಆಗುವಂತೆ ಒಂದು ನೆರಳು ಮಾಡುವಂತೆ ಅದರ ಮೇಲೆ ಒಂದು ಶೀಟನ್ನು ಅಳವಡಿಸಿದ್ದೇವೆ. ಹಿಂದುಗಡೆ ಇಂಡಿಕೇಟರ್ ಮತ್ತು ರಿವರ್ಸ್ ಲೈಟನ್ನು ಹಾಕಿದ್ದೇವೆ. ಧನ್ಯವಾದಗಳು.